ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ಅತಿ ಪುರಾತನವಾದ ಕಟ್ಟಡಗಳು, ಅವಶೇಷಗಳು, ದೇವಾಲಯಗಳು, ಹೀಗೆ ಅನಾದಿ ಕಾಲದ ಯಾವುದೇ ಕುರುಹುಗಳಿದ್ದರೂ ಅದು ನಮ್ಮ ಸನಾತನ ಸಂಸ್ಕೃತಿ ಹಾಗೂ ಭಾರತ ಮೂಲದತ್ತ ಕೈ ತೋರುತ್ತೆ. ನಿಜಕ್ಕೂ ಇಡೀ ವಿಶ್ವದ ಕೇಂದ್ರ ಬಿಂದುವೇ ಭಾರತ ಅಂದ್ರೂ ತಪ್ಪಾಗಲಾರದು. ಇದೀಗ ಅಂಥದ್ದೇ ಒಂದು ಕುರುಹು ಮುಸ್ಲಿಂ ರಾಷ್ಟ್ರದಲ್ಲಿ ಪತ್ತೆಯಾಗಿರುವುದು ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತೆ ಮಾಡಿದೆ. ಅಷ್ಟಕ್ಕೂ ಆ ಉತ್ಖನನದಲ್ಲಿ ಪತ್ತೆಯಾಗಿದ್ದೇನೆಂದರೆ ಅದೊಂದು ಪುರಾತನವಾದ ದೇವಾಲಯ. ಅದು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು. ಅಲ್ಲದೆ ಸಂಶೋಧಕರು ಈ ದೇವಾಲಯವನ್ನು ಸುಮಾರು 4,500ದಿಂದ 5,000 ವರ್ಷಗಳಷ್ಟು ಪುರಾತನವಾದದ್ದು ಎಂಬ ಸಂಗತಿಯನ್ನು ಹೊರಹಾಕಿದ್ದಾರೆ. ನಿಜಕ್ಕೂ ಈ ಒಂದು ವಿಚಾರವೇ ಇಡೀ ವಿಶ್ವದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಎಲ್ಲರ ಚಿತ್ತ ಇದೀಗ ಭಾರತದತ್ತ ನೆಟ್ಟಿದೆ. ಬನ್ನಿ, ಹಾಗಿದ್ರೆ ಈ ದೇವಾಲಯದ ಕುರಿತಾದ ವಿಚಾರವನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಈ ಸೂರ್ಯ ದೇವಾಲಯದ ಬಗ್ಗೆ ಮಾತನಾಡಬೇಕು. ನಮ್ಮ ಭಾರತದಲ್ಲಿರುವ ಅತ್ಯಂತ ಪುರಾತನವಾದ ಸೂರ್ಯ ದೇವಾಲಯ ಅಂದರೆ ಅದು ಕೋನಾರ್ಕ ಸೂರ್ಯ ದೇವಾಲಯ. ಸುಮಾರು 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯ ಇಂದಿಗೂ ರಹಸ್ಯಗಳನ್ನು ಹೊತ್ತು ನಿಂತಿದೆ. ಅಲ್ಲದೆ ಇಲ್ಲಿನ ಮೂಲ ಸೂರ್ಯನ ಮೂರ್ತಿಯು ತೇಲಾಡುತ್ತಿದ್ದು ಗುರುತ್ವಾಕರ್ಷಣೆಯಲ್ಲಿ ನಿಂತಿದೆ. ಈ ತಂತ್ರಜ್ಞಾನವನ್ನೇ ಇಂದಿಗೂ ಭೇದಿಸಲಾಗಿಲ್ಲ. ಪ್ರತಿನಿತ್ಯ 100 ಮಂದಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಅಲ್ಲದೆ ಸಂಶೋಧಕರಿಗೆ ನೆಚ್ಚಿನ ತಾಣ ಅಂದರೂ ತಪ್ಪಾಗಲಾರದು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಪ್ರಖ್ಯಾತಿ ಗಳಿಸಿರುವ ಸೂರ್ಯ ದೇವಾಲಯದ ವಾಸ್ತುಶಿಲ್ಪವೇ ನಿಜಕ್ಕೂ ಅತ್ಯದ್ಭುತ. 7 ಕುದುರೆಗಳಿಂದ ಎಳೆಯಲ್ಪಟ್ಟು 24 ಚಕ್ರಗಳನ್ನು ಹೊಂದಿರುವ ಸೂರ್ಯನ ರಥವನ್ನು ಪ್ರತಿನಿಧಿಸಲು ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. 13ನೇ ಶತಮಾನದಲ್ಲಿ 3ನೇಯ ನರಸಿಂಹರಾಜನ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಗರ್ಭಗುಡಿಯ ಸೂರ್ಯನ ವಿಗ್ರಹವನ್ನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ದೇವಾಲಯದ ರಹಸ್ಯಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ಅದರ ಲಿಂಕ್ ಕೂಡ ಈ ವಿಡಿಯೋ ಕೊನೆಯಲ್ಲಿ ಟ್ಯಾಗ್ ಆಗಿದೆ, ದಯವಿಟ್ಟು ವೀಕ್ಷಿಸಿ. ಅಲ್ಲದೆ ಭಾರತದಲ್ಲಿರುವ ಸೂರ್ಯನ ಅರ್ಕ ರೂಪದ ದೇವಾಲಯಗಳೆಂದರೆ ಒಡಿಶಾದಲ್ಲಿನ ಸೂರ್ಯ ಕೋನಾರ್ಕ ದೇವಾಲಯ, ಉತ್ತರ ಪ್ರದೇಶದ ಉತ್ತರಾರ್ಕ ಮತ್ತು ಲೋಲಾರ್ಕ ಹಾಗೂ ರಾಜಸ್ಥಾನದ ಬಲಾರ್ಕಗಳು. ಉತ್ತರ ಪ್ರದೇಶದ ಬಹರೈಚ್ನಲ್ಲಿ ಒಂದು ಹಳೆಯ ಸೂರ್ಯ ದೇವಾಲಯವನ್ನ ಬಲಾರ್ಕ ಸೂರ್ಯ ಮಂದಿರ ಅಂತ ಕರೆಯಲಾಗುತ್ತೆ. ಇದನ್ನ 10ನೇ ಶತಮಾನದಲ್ಲಿ ತಿಲೋಕ್ ಚಂದ್ ಅರ್ಕವಂಶಿ ಎಂಬ ರಾಜವಂಶಸ್ಥ ಈ ದೇವಾಲಯವನ್ನ ಕಟ್ಟಿಸಿದನೆಂಬ ಉಲ್ಲೇಖ ಸಿಗುತ್ತೆ. ಅಲ್ಲದೆ 14ನೆಯ ಶತಮಾನದಲ್ಲಿ ತುರ್ಕಿಸ್ತಾನದಿಂದ ಬಂದ ವಿದೇಶಿ ಆಕ್ರಮಣಕಾರರು ಈ ದೇವಸ್ಥಾನವನ್ನ ಹಾಳು ಮಾಡಿದ್ದರ ಕುರುಹು ಇತಿಹಾಸದ ಪುಟಗಳಲ್ಲಿ ಕಾಣಸಿಗುತ್ತೆ. ಇವಿಷ್ಟು ಭಾರತದಲ್ಲಿರುವಂತಹ ಸೂರ್ಯ ದೇವಾಲಯಗಳು. ಇದೀಗ ಮುಸ್ಲಿಂ ರಾಷ್ಟ್ರವಾದ ಈಜಿಪ್ಟ್ನಲ್ಲಿ ಸೂರ್ಯ ದೇವಾಲಯ ಪತ್ತೆಯಾಗಿರೋದು ಭಾರತದ ಭವ್ಯ ಪರಂಪರೆಗೆ ಹಿಡಿದ ಕೈಗನ್ನಡಿ ಎಂದರೂ ತಪ್ಪಾಗಲಾರದು. ಪುರಾತತ್ವಜ್ಞರು ಈಜಿಪ್ಟ್ ನೆಲದಲ್ಲಿ ಪ್ರಾಚೀನ ಸೂರ್ಯ ದೇವಾಲಯವನ್ನು ಉತ್ಖನನ ಮಾಡಿದ್ದಾರೆ. ಸಂಶೋಧಕರ ಪ್ರಕಾರ ಈ ದೇವಾಲಯ ಸುಮಾರು 5,000 ವರ್ಷಗಳಷ್ಟು ಪುರಾತನವಾದದ್ದು ಎಂದು ಅಂದಾಜಿಸಿದ್ದಾರೆ. ಉತ್ಖನನ ನಡೆಸಿದ ಸ್ಥಳದಲ್ಲಿ ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿರುವ ದೇವಾಲಯದ ಅವಶೇಷಗಳು ಹಾಗೂ ಹಲವಾರು ಮಡಿಕೆ ತುಣುಕುಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ದೇವಾಲಯದ ಹಿಂದೆ ಇತಿಹಾಸದ ಪುಟಗಳಲ್ಲಿ ದಾಖಲಾದ ಕಥಾನಕವೂ ಕೂಡ ಬೆಸೆದುಕೊಂಡಿದೆ. ಇದು ಈಜಿಪ್ಟಿನ 5ನೇ ರಾಜವಂಶದ ಕಳೆದು ಹೋದ ಸೂರ್ಯ ದೇವಾಲಯಗಳಲ್ಲಿ ಒಂದು ಎಂದು ಪರಿಗಣಿಸಿದ್ದಾರೆ ಸಂಶೋಧಕರು. 5,000 ವರ್ಷಗಳಷ್ಟು ಪುರಾತನವಾದ ಸೂರ್ಯ ದೇವಾಲಯ ವಿಜ್ಞಾನಿಗಳನ್ನು ನಿಜಕ್ಕೂ ಅಚ್ಚರಿಗೊಳಿಸಿದೆ. ಇಲ್ಲಿವರೆಗೂ ಪಿರಮಿಡ್ಗಳು ಮತ್ತು ಸಮಾಧಿಗಳ ನಾಗರಿಕತೆಯನ್ನು ಹೊಂದಿದ್ದಂತಹ ಈಜಿಪ್ಟ್ ಮಣ್ಣಿನಲ್ಲೂ ಸೂರ್ಯ ದೇವಾಲಯವೊಂದು ಪತ್ತೆಯಾಗಿರೋದು ಇಡೀ ಇತಿಹಾಸವನ್ನೇ ಬುಡಮೇಲು ಮಾಡಿರುವುದಂತೂ ಸುಳ್ಳಲ್ಲ. ಅಷ್ಟಕ್ಕೂ ಈ ದೇವಾಲಯ ಪತ್ತೆಯಾಗಿದ್ದೆಲ್ಲಿ ಅಂದರೆ ಈಜಿಪ್ಟಿನ ಕೈರೋದಲ್ಲಿ. ಕೈರೋ ಅಂದಾಕ್ಷಣ ನೆನಪಾಗೋದು ಗಿಜಾ ಪಿರಮಿಡ್. ಈಜಿಪ್ಟಿನ ಅತಿ ಪ್ರಾಚೀನ ನಗರಗಳ ಪೈಕಿ ಕೈರೋ ಕೂಡ ಒಂದು. ಇದೀಗ ಮಹಾನಗರವೆಂದು ಪರಿಗಣಿಸಿದ್ದು ಪ್ರವಾಸಿಗರನ್ನ ಹಾಗೂ ವಿಜ್ಞಾನಿಗಳನ್ನ ಆಕರ್ಷಿಸುತ್ತಲೇ ಇದೆ. ಇದೇ ಕೈರೋ ಬಳಿ ಸೂರ್ಯ ದೇವರ ಪುರಾತನವಾದ ಕಲ್ಲಿನ ದೇವಾಲಯ ಪತ್ತೆಯಾಗಿದೆ. ಇದು ಈಜಿಪ್ಟ್ ಪಿರಮಿಡ್ ಹಾಗೂ ಮಮ್ಮಿ ಸಂಸ್ಕೃತಿಯನ್ನಷ್ಟೇ ಅಲ್ಲದೆ ಸೂರ್ಯ ಶಕ್ತಿ ಮತ್ತು ವಿಶ್ವ ಶಕ್ತಿಯನ್ನ ಪೂಜಿಸುವ ಸಂಸ್ಕೃತಿಯನ್ನ ಅನಾದಿ ಕಾಲದಿಂದಲೇ ಹೊಂದಿತ್ತು ಎಂಬುದು ದೃಢಪಟ್ಟಿದೆ. ಈಜಿಪ್ಟ್ ದೇಶದ ರಾಜಧಾನಿ ಕೈರೋ ಬಳಿ ನಡೆದ ಪುರಾತತ್ವ ಶಾಸ್ತ್ರದ ಉತ್ಖನನದಲ್ಲಿ ಈ ದೇವಾಲಯ ಪತ್ತೆಯಾಗಿದ್ದು ಇಡೀ ಪ್ರಪಂಚದಾದ್ಯಂತ ಇತಿಹಾಸಕಾರರು ಮತ್ತು ವಿಜ್ಞಾನಿಗಳ ಗಮನ ಸೆಳೆದಿದೆ.
5ನೇ ರಾಜವಂಶದ ಫೆರೋ ರಾಜ ನೆಸರೆ ದೇವಾಲಯದಲ್ಲಿ ಕೆಲಸ ಮಾಡುತ್ತಿರುವ ಜಂಟಿ ಇಟಾಲಿಯನ್ ಮತ್ತು ಪಾಲಿಷ್ ಪುರಾತತ್ವ ಶಾಸ್ತ್ರದ ಕಾರ್ಯಾಚರಣೆಯಲ್ಲಿ ಈ ಆವಿಷ್ಕಾರ ನಡೆದಿದ್ದು ಇದೊಂದು ಮಹತ್ವದ ಬೆಳವಣಿಗೆ ಎಂದು ಎರಡೂ ದೇಶದ ಆಡಳಿತ ಅಭಿಪ್ರಾಯಪಟ್ಟಿದೆ. ಈ ಸೂರ್ಯ ದೇವಾಲಯದ ಆವಿಷ್ಕಾರವು ಪ್ರಾಚೀನ ಈಜಿಪ್ಟಿನಲ್ಲಿ ಬ್ರಹ್ಮಾಂಡದ ಶಕ್ತಿಗಳ ಕುರಿತಾದ ಜ್ಞಾನ ಎಷ್ಟು ಆಳವಾಗಿ ಬೇರೂರಿತ್ತು ಎಂಬುದನ್ನು ತೋರಿಸುತ್ತೆ. ತಜ್ಞರ ಪ್ರಕಾರ ಈ ದೇವಾಲಯವು ಈಜಿಪ್ಟಿನ 5ನೇ ರಾಜವಂಶ ಅಸ್ತಿತ್ವದಲ್ಲಿದ್ದ ಕಾಲವಾದ ಕ್ರಿಸ್ತಪೂರ್ವ 2465ರಿಂದ ಕ್ರಿಸ್ತಪೂರ್ವ 423ರ ಕಾಲಮಾನಕ್ಕೆ ಸೇರಿದ್ದಾಗಿದೆ. ಇದನ್ನು ಕ್ರಿಸ್ತಪೂರ್ವ 2420ರಿಂದ ಕ್ರಿಸ್ತಪೂರ್ವ 2489ರವರೆಗೆ ಆಳಿದ ದೊರೆ 1ನೇ ಫೆರೋ ನೆಸರೆ ನಿರ್ಮಿಸಿದ್ದಾನೆಂದು ನಂಬಲಾಗಿದೆ. ಆ ಸಮಯದಲ್ಲಿ ಸೂರ್ಯದೇವನೇ ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಪರಿಗಣಿಸಲಾಗಿತ್ತು. ಅದಕ್ಕಾಗಿಯೇ ಸೂರ್ಯ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿರಲಿಲ್ಲ, ಅವು ಶಕ್ತಿ ಮತ್ತು ನ್ಯಾಯ ಸಮ್ಮತತೆಯ ಸಂಕೇತಗಳು ಆಗಿದ್ದವು. ಈ ಆವಿಷ್ಕಾರವು ಅಂದಿನ ಕಾಲದಲ್ಲಿದ್ದ ರಾಜಕೀಯ ಜೀವನ, ಧಾರ್ಮಿಕ ಆಚರಣೆ ಹಾಗೂ ಭೂಮಿ ಮತ್ತು ಬ್ರಹ್ಮಾಂಡದ ಶಕ್ತಿಗಳು ಮಾನವನ ಬದುಕಿನಲ್ಲಿ ಹೇಗೆಲ್ಲ ಪ್ರಭಾವ ಬೀರಿದ್ದವು ಎಂಬುದಕ್ಕೆ ಜೀವಂತ ಪುರಾವೆಗಳಾಗಿವೆ. ಉತ್ಖನನದ ಸಮಯದಲ್ಲಿ ದೇವಾಲಯದ ಒಳಗೆ ಕಲ್ಲಿನ ಮೇಲೆ ಕೆತ್ತಿದ ಧಾರ್ಮಿಕ ಕ್ಯಾಲೆಂಡರ್ ಕೂಡ ಪತ್ತೆಯಾಗಿದ್ದು, ಇದು ಸ್ಥಳೀಯ ಆಚರಣೆಗಳಾಗಿದ್ದಂತಹ ಸೋಕರ್, ಮಿನ್ ಮತ್ತು ರಾ ಜೊತೆ ಸಂಬಂಧಿಸಿದ ಹಬ್ಬಗಳನ್ನು ಉಲ್ಲೇಖಿಸುತ್ತವೆ. ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ದೇವಾಲಯದ ಛಾವಣಿಯನ್ನ ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಅಧ್ಯಯನ ಮಾಡಲು ಬಳಸಲಾಗುತ್ತಿತ್ತಂತೆ. ಹಾಗಾಗಿ ಈ ಸೂರ್ಯ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಾಗಿರಲಿಲ್ಲ, ಇದು ಪ್ರಾಚೀನ ಈಜಿಪ್ಟಿನಲ್ಲಿ ಖಗೋಳಶಾಸ್ತ್ರದ ಪ್ರಮುಖ ಕೇಂದ್ರವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತೆ. ಅಲ್ಲದೆ ಅಂದಿನ ಕಾಲದ ಈಜಿಪ್ಟಿಯನ್ನರು ಖಗೋಳಶಾಸ್ತ್ರ, ಸೂರ್ಯನ ಚಲನೆ ಹಾಗೂ ಭೂಮಂಡಲದ ವೈಪರೀತ್ಯದ ಬಗ್ಗೆ ಅಗಾಧವಾದ ಜ್ಞಾನವನ್ನು ಹೊಂದಿದ್ರು ಎಂಬುದನ್ನು ಈ ದೇವಾಲಯ ಸೂಚಿಸುತ್ತೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಡ್ತಾರೆ. ಈ ದೇವಾಲಯದ ವಿನ್ಯಾಸವನ್ನೊಮ್ಮೆ ಗಮನಿಸಿದರೆ ಸುಮಾರು 10,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಬಿಳಿ ಸುಣ್ಣದ ಕಲ್ಲಿನ ಕೆತ್ತನೆಗಳು, ಗ್ರಾನೈಟ್ ಸ್ತಂಭಗಳು, ಉದ್ದವಾದ ಕಾರಿಡಾರ್ಗಳು ಮತ್ತು ಚಾವಣಿಗೆ ಹೋಗಲು ಮೆಟ್ಟಿಲುಗಳನ್ನು ಹೊಂದಿದ್ದು ಅಂದಿನ ಕಾಲದ ತಂತ್ರಜ್ಞಾನವನ್ನು ಕಂಡೊಡನೆ ಹುಬ್ಬೇರಿಸುವಂತೆ ಮಾಡುತ್ತೆ. ಅಲ್ಲದೆ ಈ ದೇವಾಲಯ ಉತ್ಖನನದ ಸಂದರ್ಭದಲ್ಲಿ ಪ್ರಾಚೀನ ಈಜಿಪ್ಟಿನ ಸೆನೆಟ್ಕಾ ಮಡಕೆಗಳು, ಬಿಯರ್ ಬಾಟಲಿಗಳು ಮತ್ತು ಮರದ ತುಣುಕುಗಳು ದೇವಾಲಯದಲ್ಲಿ ಕಂಡುಬಂದಿವೆ. ಇದೀಗ ಈ ಪುರಾತನ ಸೂರ್ಯ ದೇವಾಲಯ ಪತ್ತೆಯಾಗಿರೋದರ ಹಿಂದೆ ಈಜಿಪ್ಟ್ ನಾಗರಿಕತೆ ವಿಜ್ಞಾನ ಮತ್ತು ಬ್ರಹ್ಮಾಂಡದ ಜ್ಞಾನವನ್ನು ಹೊಂದಿದ್ದ ಅಭಿವೃದ್ಧಿಯ ಉನ್ನತಿಯಲ್ಲಿದ್ದ ಸಂಸ್ಕೃತಿಯಾಗಿತ್ತು ಎಂಬುದನ್ನು ಈ ಆವಿಷ್ಕಾರವು ಬಹಿರಂಗಪಡಿಸುತ್ತೆ ಎಂದು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿದ ಈಜಿಪ್ಟಿನ ಪ್ರಾಚೀನ ವಸ್ತು ಮತ್ತು ಪ್ರವಾಸೋದ್ಯಮ ಸಚಿವಾಲಯ ಈ ಸಂಶೋಧನೆಯ ಬಗ್ಗೆ ಟ್ವೀಟ್ ಮಾಡಿದ್ದು, ಇದೊಂದು ರೋಮಾಂಚನಕಾರಿ ಆವಿಷ್ಕಾರವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಲ್ಲದೆ ಈ ದೇವಾಲಯ ಹೇಗೆ ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಅದೇನೆಂದರೆ, ಸುಮಾರು 5,000 ವರ್ಷಗಳ ಹಿಂದೆ ಆಳ್ವಿಕೆ ಮಾಡ್ತಿದ್ದಂತಹ 5ನೇ ರಾಜವಂಶದ 6ನೇ ಆಡಳಿತಗಾರನು ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದಕ್ಕೆ ಅರಮನೆಯ ಕಟ್ಟಡದ ಒಂದು ಭಾಗವನ್ನು ಕೆಡವಿ ಭವ್ಯ ದೇವಾಲಯವನ್ನು ನಿರ್ಮಿಸಿದ್ದನೆಂದು ಹೇಳಿದೆ. ಅಲ್ಲದೆ ಇದೇ ಸ್ಥಳದಲ್ಲಿ 5ನೇ ರಾಜವಂಶದ ರಾಜರ ಹೆಸರುಗಳನ್ನು ಹೊಂದಿರುವ ಕೆಲವು ಅಂಚೆ ಚೀಟಿಗಳು ಪತ್ತೆಯಾಗಿವೆ. ಈ ಬಗ್ಗೆ ಸಚಿವಾಲಯವು ಫೋಟೋಗಳನ್ನು, ಮಾಹಿತಿಗಳನ್ನು ಹಂಚಿಕೊಂಡಿದ್ದು ಇದೀಗ ಉತ್ಖನನದ ಕಾರ್ಯ ಭರದಿಂದ ಸಾಗಿದೆ. ಈಜಿಪ್ಟ್ ಇತಿಹಾಸ ಪುಟಗಳಲ್ಲಿ ಉಲ್ಲೇಖವಾಗಿದ್ದೇನೆಂದರೆ, ಈಜಿಪ್ಟ್ ಸುತ್ತಮುತ್ತ ಸುಮಾರು 6ರಿಂದ 7 ಸೂರ್ಯ ದೇವಾಲಯಗಳಿವೆಯಂತೆ. ಅವುಗಳು ಕೂಡ ಸಾವಿರಾರು ವರ್ಷಗಳು ಪುರಾತನವಾದವುಗಳೇ ಅನ್ನೋ ಉಲ್ಲೇಖವಿದೆ. ಈಗಾಗಲೇ 19ನೇ ಶತಮಾನದಲ್ಲಿ ಒಂದು ಸೂರ್ಯ ದೇವಾಲಯ ಪತ್ತೆಯಾಗಿದೆ. ಅದನ್ನು ಬಿಟ್ಟರೆ ಇದೀಗ ಪತ್ತೆಯಾದ ಸೂರ್ಯ ದೇವಾಲಯವು ಇತಿಹಾಸದ ವಿವರಣೆಗೆ ಪುಷ್ಟಿ ನೀಡ್ತಾವೆ. ಆದರೆ ಇನ್ನುಳಿದವು ಎಲ್ಲಿ ಹುದುಗಿ ಹೋಗಿವೆ ಅನ್ನೋದನ್ನು ಕಾಲವೇ ಉತ್ತರ ನೀಡಬೇಕಷ್ಟೆ. ಇನ್ನು ಇಲ್ಲಿ ಅಸ್ತಿತ್ವದಲ್ಲಿದ್ದ 5ನೇ ಫೆರೋ ರಾಜ ನೆಸರೆಯ ಬಗ್ಗೆ ಗಮನಿಸಿದರೆ, ಇಲ್ಲಿ ರಾಜ ಸಂತತಿಯು ಸೂರ್ಯ ಕುಲದವರಾಗಿದ್ದು ಭಾರತೀಯ ಮೂಲದವರೆಂಬ ಸಂಗತಿ ಇತಿಹಾಸವು ಒಪ್ಪಿಕೊಳ್ಳುತ್ತೆ. ಯಾಕಂದರೆ ದೇವಾಲಯ ರಚನೆ ಹಾಗೂ ವಿನ್ಯಾಸಗಳು ಭಾರತದ ವಾಸ್ತುಶಿಲ್ಪ ಹಾಗೂ ತಂತ್ರಜ್ಞಾನವನ್ನೇ ಹೊಂದಿದ್ದು, ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ತ್ರೇತಾಯುಗಕ್ಕೂ ನಂಟಿರುವ ಕುರುಹು ಕೂಡ ಇದೆ. ಸುಮಾರು 5ರಿಂದ 7 ಸಾವಿರ ವರ್ಷಗಳ ಹಿಂದೆ ತ್ರೇತಾಯುಗದ ಕಾಲದಲ್ಲಿ ಇಡೀ ಜಗತ್ತನ್ನೇ ಆಳಿದ ದಶರಥ ಮಹಾರಾಜ, ನಂತರದಲ್ಲಿ ಶ್ರೀರಾಮಚಂದ್ರ, ಭರತ, ಶತ್ರುಘ್ನ ಎಲ್ಲರೂ ಕೂಡ ಸೂರ್ಯ ಕುಲದವರಿದ್ದರು. ಅಲ್ಲದೆ ಒಂದೊಂದು ರಾಷ್ಟ್ರಗಳನ್ನು ಪ್ರಾಂತ್ಯಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದರು.
ಅಂದಿನ ಕಾಲದಲ್ಲಿ ಸೂರ್ಯ ದೇವಾಲಯಗಳು ಅತಿ ಹೆಚ್ಚಾಗಿ ನಿರ್ಮಾಣವಾಗುತ್ತಿದ್ದವು ಅನ್ನೋದು ಪೌರಾಣಿಕ ಕಥೆಗಳಲ್ಲಿ ವಿಶ್ಲೇಷಣೆ. ಸೂರ್ಯವಂಶಿ ಅಥವಾ ಸೂರ್ಯವಂಶ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜರಲ್ಲಿ ಶ್ರೀರಾಮಚಂದ್ರನೇ ಉತ್ತಮನೆನಿಸಿಕೊಂಡಿದ್ದಾನೆ ಎಂದು ಚರಿತ್ರೆ ಹೇಳುತ್ತೆ. ಇಂದಿಗೂ ಭಾರತದ ನಿಗೂಢತೆ ಇಡೀ ವಿಶ್ವದಲ್ಲಿ ಒಂದೊಂದಾಗಿ ಕಾಣಸಿಗುತ್ತೆ. ಅದೆಲ್ಲವೂ ಸನಾತನಿಗಳ ಕೊಡುಗೆಯಲ್ಲದೆ ಮತ್ತೇನೂ ಅಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.